ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೆಲ್ಮನ್ ಫೋರ್ಡ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೊಂದು ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್. ಸಿಂಗಲ್ ಸೋರ್ಸ್ ಅಂತ ಅಂದ್ರೆ ಏನು ನೋಡಿ, ಇಲ್ಲಿ ನಮಗೆ ಎ ಬಿ ಸಿ ಡಿ 4 ನೋಡ್ಗಳಿವೆ. ಈ 4ರಲ್ಲಿ ಯಾವುದಾದ್ರೂ ಒಂದನ್ನ ನಾವು ಸೋರ್ಸ್ ನೋಡ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಆ ಸೋರ್ಸ್ ನೋಡಿಂದ ಪ್ರತಿ ಒಂದು ಪಾತ್ಗೂ ಕೂಡ ಇರುವಂತಹ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಬೆಲ್ಮನ್ ಫೋರ್ಡ್ ಅಲ್ಗೋರಿದಮ್ ಅನ್ನ ಯೂಸ್ ಮಾಡ್ತೀವಿ. ಸರಿ, ಓಕೆ. ಡಿಜೆಸ್ಟ್ರಾ ಅಲ್ಗೋರಿದಮ್ ಕೂಡ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್. ಬೆಲ್ಮನ್ ಫೋರ್ಡ್ ಕೂಡ ಅದೇ. ಯಾವುದನ್ನ ಯಾವಾಗ ಯೂಸ್ ಮಾಡಬೇಕು ನೋಡಿ. ಬೆಲ್ಮನ್ ಫೋರ್ಡ್ ಅಲ್ಗೋರಿದಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನೆಗೆಟಿವ್ ಇರುವಂತಹ ಎಡ್ಜಿನ ವ್ಯಾಲ್ಯೂ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಿಕೊಂಡು 100% ಎಫಿಷಿಯನ್ಸಿಯಲ್ಲಿ ಸಾಲ್ವ್ ಮಾಡಬಹುದು. ಬಟ್ ಡೈಜೆಸ್ಟ್ರಾ ಅಲ್ಗೋರಿದಮ್ ಅಲ್ಲಿ ಸಾಲ್ವ್ ಮಾಡಬಹುದು, ಆದ್ರೆ 100% ಎಫಿಷಿಯನ್ಸಿ ನಮಗೆ ಸಿಗಲ್ಲ. ಯಾವಾಗ ಏನಾದ್ರೂ ಎಡ್ಜ್ ವ್ಯಾಲ್ಯೂಸ್ ಮೈನಸ್ ಅಂದ್ರೆ ನೆಗೆಟಿವ್ ಸೈನ್ಸ್ ಅಲ್ಲಿ ಇದ್ದಾಗ. ಇಲ್ಲಿ ನೆಗೆಟಿವ್ ಅಲ್ಲಿ ಎಡ್ಜ್ ಇದೆ ಅಲ್ವಾ, ಎಡ್ಜ್ ವ್ಯಾಲ್ಯೂ. ಸೊ ಈ ಬೆಲ್ಮನ್ ಫೋರ್ಡ್ ಅಲ್ಗೋರಿದಮ್ ನ ಯೂಸ್ ಮಾಡಿದ್ರೆ 100% ಎಫಿಷಿಯನ್ಸಿಯಿಂದ ಸಾಲ್ವ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಾವು ಬೆಲ್ಮನ್ ಫೋರ್ಡ್ ಅಲ್ಗೋರಿದಮ್ ಅನ್ನ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಲಿ ಯಾವಾಗ ನೆಗೆಟಿವ್ ಎಡ್ಜಸ್ ಬರ್ತವೆ ಅವಾಗ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯೂಸೇಜ್ ಎಲ್ಲಿ ಅಂತ ಗೊತ್ತಾಯಿತು. ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡಿ. ಎಷ್ಟು ನೋಡ್ಗಳಿರೋದು? 1 2 3 4. ಸೊ ಫಸ್ಟ್ ಏನ್ ಮಾಡೋಣ, ಮ್ಯಾಕ್ಸಿಮಮ್ ಸ್ಟೆಪ್ಸ್ ಎಷ್ಟಿರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮ್ಯಾಕ್ಸಿಮಮ್ ಸ್ಟೆಪ್ ವಿಲ್ ಬಿ ಈಕ್ವಲ್ ಟು n-1. n ಅಂತ ಅಂದ್ರೇನು? ಟೋಟಲ್ ನಂಬರ್ ಆಫ್ ವರ್ಟೀಸ್, ಟೋಟಲ್ ನಂಬರ್ ಆಫ್ ನೋಡ್ಸ್. ಎಷ್ಟಿರೋದು ಇಲ್ಲಿ? 1 2 3 4. ಸೊ 4 ನೋಡ್ಗಳಿರೋವು. 4 - 1 ವಿಲ್ ಬಿ 3. ಸೊ ಈ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಬೆಲ್ಮನ್ ಫೋರ್ಡ್ ಅಲ್ಗೋರಿದಮ್ ಅನ್ನ ಅಪ್ಲೈ ಮಾಡಿದ್ರೆ ಕೇವಲ 3 ಸ್ಟೆಪ್ ಅಲ್ಲಿ ನಮಗೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮ್ಯಾಕ್ಸಿಮಮ್ 3 ಸ್ಟೆಪ್, 2ನೇ ಸ್ಟೆಪ್ ಅಲ್ಲೂ ಕೂಡ ಸಾಲ್ವ್ ಆಗ್ಬೋದು. ಮ್ಯಾಕ್ಸಿಮಮ್ 3 ಸ್ಟೆಪ್, ಅದರೊಳಗಡೆನೂ ಕೂಡ ಸಾಲ್ವ್ ಆಗ್ಬೋದು. ಸೊ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಒಂದು ಫಾರ್ಮುಲಾನ ನಾನು ಇಲ್ಲಿ ಬರೀತೀನಿ, ಅದು ಬೇಕು ಅಂತ ಏನಿಲ್ಲ, ಬಟ್ ರೆಫರೆನ್ಸ್ ಪರ್ಪಸ್ ಹೇಳ್ಕೊಡ್ಬೇಕಲ್ವ, ಎಕ್ಸ್ಪ್ಲೈನ್ ಮಾಡ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಬರಿತಾ ಹೋಗ್ತೀನಿ. ಇಫ್ d of u plus cost of u comma v is less than d of v, then d of v will be equal to d of u plus cost of u comma v. ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಏನು? d of u ಅಂತ ಅಂದ್ರೆ ಫಸ್ಟ್ 2 ನೋಡ್ಗಳನ್ನ ರೆಫರೆನ್ಸ್ ಆಗಿ ತಗೊಂಡ್ರೆ ಇದನ್ನ u ಅಂತ ಕರಿತೀನಿ, ಇದನ್ನ v ಅಂತ ಕರಿತೀನಿ. d of u ಇನಿಷಿಯಲ್ ಆಗಿ ನಾವು ಈ ಒಂದು ನೋಡನ್ನ ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರ ವ್ಯಾಲ್ಯೂ ಏನಾಗಿರುತ್ತೆ? 0. ಸೋರ್ಸ್ ನೋಡಿನ ವ್ಯಾಲ್ಯೂ ಏನು? 0. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ನಿಂತಿದ್ದೀನಿ. ನಾನು ಇಲ್ಲೇ ನಿಂತ್ಕೊಂಡಿರೋದಕ್ಕೆ ಕಾಸ್ಟ್ ಎಷ್ಟು ಬೇಕು? ಎಷ್ಟು ಬೇಕಾಗಿಲ್ಲ, ಯಾಕಂತಂದ್ರೆ ನಾನು ಮೂವ್ಮೆಂಟೇ ಮಾಡ್ತಿಲ್ಲ, ಅದೇ ಜಾಗದಲ್ಲಿ ನಿಂತಿದ್ದೀನಿ. ಸೊ ಕಾಸ್ಟ್ ಎಷ್ಟಾಗಿರುತ್ತೆ? 0. ಯಾವ್ದು? ಸೋರ್ಸ್ ನೋಡು. ಸೊ 0 ಪ್ಲಸ್ ಕಾಸ್ಟ್ ಆಫ್ ಯು ಕಾಮಾ ವಿ. ಎ ಇಂದ ವಿ, ಯು ಇಂದ ವಿ ಗೆ ಅಂದ್ರೆ ಎ ಇಂದ ಸಿ ಗೆ ಹೋಗೋದು ಕಾಸ್ಟ್ ಎಷ್ಟಿದೆ? 5. ಮಸ್ಟ್ ಬಿ ಲೆಸ್ ದೆನ್ ಡಿ ಆಫ್ ವಿ. ಸೊ ಡಿ ಆಫ್ ವಿ ಇದ್ರದ್ದು ಎಷ್ಟು ವ್ಯಾಲ್ಯೂ ಇರುತ್ತೆ? ಇನಿಷಿಯಲ್ ಆಗಿ ನಮಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಎಲ್ಲಾದ್ರದ್ದು ಕೂಡ ಇನ್ಫಿನಿಟಿ ಅಂತ ಬರಿತೀವಿ. ಯಾಕೆ? ಇದು ಸೋರ್ಸ್ ನೋಡ್ ಆಗಿರೋದ್ರಿಂದ ನನಗೆ ವ್ಯಾಲ್ಯೂ ಗೊತ್ತಿದೆ ಅದ್ರದ್ದು. ಇನ್ನು ಉಳಿದಿರೋದೆಲ್ಲ ಸೋರ್ಸ್ ನೋಡ್ ಅಲ್ಲ. ಸೊ ಅದ್ರದ್ದು ವ್ಯಾಲ್ಯೂಗಳು ನನಗೆ ಶಾರ್ಟೆಸ್ಟ್ ಪಾತ್ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಇನ್ಫಿನಿಟಿ ಅಂತ ಕೊಟ್ಟಿದ್ದೀನಿ. ಸೊ ಡಿ ಆಫ್ ವಿ ವ್ಯಾಲ್ಯೂ ಏನು? ಇನ್ಫಿನಿಟಿ. ಈಗ 0 + 5 ಏನಾಯ್ತು? 5 ಲೆಸ್ ದೆನ್ ಇನ್ಫಿನಿಟಿ. ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್ ಇದ್ರೆ ಏನಾಗುತ್ತೆ? ಡಿ ಆಫ್ ವಿ. ಸೊ ಡಿ ಆಫ್ ವಿ ಏನು? ಡಿ ಆಫ್ ವಿ ವಿಲ್ ಬಿ ಈಕ್ವಲ್ ಟು ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮಾ ವಿ. ನೋಡಿ ಇದೆ. ಸೊ 0 + 5 ಏನಾಗುತ್ತೆ? 5. ಸೊ ಇಷ್ಟೆಲ್ಲ ನೀವು ತಲೆ ಕೆಡಿಸ್ಕೊಳಂಗೆ ಇಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ ಇವೆರಡನ್ನ ಕಂಡುಹಿಡಿರಿ ಸಾಕು. ಏನು? ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮಾ ವಿ ಮತ್ತೆ ಡಿ ಆಫ್ ವಿ ನ ಕಂಡುಹಿಡಿದ್ರೆ ಇವೆರಡರಲ್ಲಿ ಯಾವ್ದು ಚಿಕ್ಕದಿರುತ್ತೆ ಅದನ್ನ ಉಳಿಸ್ಕೊಂಡ್ರೆ ಆಯ್ತು, ಅಷ್ಟೇ, ಸಿಂಪಲ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳಿದೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು? 3. ಸೊ ಫಸ್ಟ್ ಏನ್ ಬರಿಬೇಕು ಅಂತಂದ್ರೆ ಯಾವ ಎಡ್ಜಸ್ ಗಳಿದಾವೆ ಅವು ಎಲ್ಲವನ್ನೂ ಕೂಡ ಬರ್ಕೊಂತ ಹೋಗೋಣ. ಯಾವ್ಯಾವ ಎಡ್ಜ್ ಇದೆ? ಎ ಇಂದ ಸಿ ಗೊಂದು ಎಡ್ಜ್ ಇದೆ, ಎ ಕಾಮಾ ಸಿ. ನೆಕ್ಸ್ಟ್ ಎ ಇಂದ ಬಿ ಗೊಂದು ಎಡ್ಜ್ ಇದೆ, ಸೊ ಎ ಕಾಮಾ ಬಿ. ನೆಕ್ಸ್ಟ್ ಬಿ ಇಂದ ಡಿ ಗೆ ಎಡ್ಜ್ ಇದೆ, ಸೊ ಬಿ ಕಾಮಾ ಡಿ. ನೆಕ್ಸ್ಟ್ ಸಿ ಇಂದ ಹೊರಗಡೆ ಹೋಗ್ತಿರೋ ಎಡ್ಜ್ ಇದೆಯಾ? ಎಸ್, ಸಿ ಇಂದ ಬಿ ಗೆ ಒಂದು ಎಡ್ಜ್ ಇದೆ, ಸಿ ಇಂದ ಬಿ ಗೆ ಒಂದು ಎಡ್ಜ್ ಇದೆ. ನೆಕ್ಸ್ಟ್ ಉಳಿದಿರುವಂತದ್ದೇನು? ಡಿ. ಸೊ ಡಿ ಇಂದ ಸಿ ಗೆ ಒಂದು ಎಡ್ಜ್, ಡಿ ಇಂದ ಸಿ ಗೆ ಒಂದು ಎಡ್ಜ್. ಸೊ ಇವಾಗ ಏನ್ ಮಾಡಿದ್ವಿ, ನಮಗಿರುವಂತಹ ಎಲ್ಲಾ ಎಡ್ಜಸ್ ಗಳನ್ನು ಕೂಡ ನಾವು ಬರ್ಕೊಂಡಿದೀವಿ. ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗ್ಬೇಕು.
ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ 3 ಆಗಿರೋದ್ರಿಂದ ಫಸ್ಟ್ ಇಟಿರೇಷನ್ ನಂಬರ್ 1 ಮೊದಲನೇ ಸ್ಟೆಪ್. ಇಟರೇಷನ್ ನಂಬರ್ 1 ಅನ್ನ ನಾವು ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೇಜ್ ಏನು? ಎ ಕಾಮ ಸಿ, ಎ ಇಂದ ಸಿ ಗೆ. ಸೊ ಎ ನ ವ್ಯಾಲ್ಯೂ ಏನಿದೆ 0 ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ ಅಂತಂದ್ರೆ ಎ ಇಂದ ಸಿ ಗೆ ಹೋಗೋದು ಕಾಸ್ಟ್ ಎಷ್ಟಿದೆ 5 ಲೆಸ್ ದೆನ್ ಇನಿಷಿಯಲ್ ಕಾಸ್ಟ್ ಆಫ್ ಡಿ ಆಫ್ ವಿ. ಸೊ ಸಿ ಇದು ಕಾಸ್ಟ್ ಎಷ್ಟಿದೆ ಇನ್ಫಿನಿಟಿ. ಸೊ 0 ಪ್ಲಸ್ 5 ವಿಲ್ ಬಿ 5. 5 ಮತ್ತೆ ಇನ್ಫಿನಿಟಿ ಯಾವ್ದು ಚಿಕ್ಕದು 5. ಸೊ ಏನ್ ಮಾಡ್ತೀನಿ, ಚಿಕ್ಕದಿರುವಂತ ವ್ಯಾಲ್ಯೂನ ಬರಿತೀನಿ ಇಲ್ಲಿ 5. ಇವಾಗ ಅಪ್ಡೇಟ್ ಆಯ್ತು. ನೆಕ್ಸ್ಟ್ ಎ ಕಾಮ ಸಿ ಆಗಿದೆ, ಇವಾಗ ಇಲ್ಲೊಂದು ಡ್ಯಾಶ್ ಹಾಕ್ತೀನಿ. ನೆಕ್ಸ್ಟ್ ಎ ಕಾಮ ಬಿ, ಎ ಇಂದ ಬಿ ಗೆ. ಎದು ಇನಿಷಿಯಲ್ ವ್ಯಾಲ್ಯೂ ಏನು 0. ಎ ಇಂದ ಬಿ ಬರೋದಕ್ಕೆ ಕಾಸ್ಟ್ ಎಷ್ಟು 3 ಮಸ್ಟ್ ಬಿ ಲೆಸ್ ದೆನ್ ಇನಿಷಿಯಲ್ ವ್ಯಾಲ್ಯೂ ಆಫ್ ಬಿ. ಇನಿಷಿಯಲ್ ವ್ಯಾಲ್ಯೂ ಆಫ್ ಬಿ ಏನು ಇನ್ಫಿನಿಟಿ ಇದೆ. ಸೊ 0 ಪ್ಲಸ್ 3 ಮತ್ತೆ ಇನ್ಫಿನಿಟಿ ಯಾವ್ದು ಚಿಕ್ಕದು 3 ಚಿಕ್ಕದು. ಸೊ ಈ ಇನ್ಫಿನಿಟಿನ ತೆಗೆದುಬಿಟ್ಟು 3 ಅಂತ ಬರಿಬೇಕು. ನೆಕ್ಸ್ಟ್ ಬಿ ಕಾಮ ಡಿ. ಸೊ ಬಿ ಇಂದ ಡಿ ಹೋಗ್ತಾ ಇದೆ. ಬಿದು ಇನಿಷಿಯಲ್ ವ್ಯಾಲ್ಯೂ ಏನು 3 ಪ್ಲಸ್ ಬಿ ಇಂದ ಡಿ ಹೋಗೋದು ಕಾಸ್ಟ್ ಎಷ್ಟು -1 ಮಸ್ಟ್ ಬಿ ಲೆಸ್ ದೆನ್ ಡಿದು ಇನಿಷಿಯಲ್ ಕಾಸ್ಟ್ ಎಷ್ಟಿದೆ ಇವಾಗ ಇನ್ಫಿನಿಟಿ ಇದೆ. 3 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 3 - 1 ವಿಲ್ ಬಿ 2. 2 ಮತ್ತೆ ಇನ್ಫಿನಿಟಿ ಯಾವ ಚಿಕ್ಕದು 2 ಚಿಕ್ಕದು. ಸೊ ಇಲ್ಲಿ 2 ಅಂತ ಬರೋದ್ರಾಯ್ತು. ನೆಕ್ಸ್ಟ್ ಸಿ ಕಾಮ ಬಿ, ಸಿ ಇಂದ ಬಿ ಗೆ. ಸಿ ಇದು ಇನಿಷಿಯಲ್ ಕಾಸ್ಟ್ ಎಷ್ಟಿದೆ 5 ಇದೆ ಪ್ಲಸ್ ಸಿ ಇಂದ ಬಿ ಗೆ ಬರೋದು ಕಾಸ್ಟ್ ಎಷ್ಟು -2 ಮಸ್ಟ್ ಬಿ ಲೆಸ್ ದೆನ್ ಬಿದು ಇನಿಷಿಯಲ್ ಕಾಸ್ಟ್ ಎಷ್ಟಿದೆ 3. ಸೊ 5 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 5 - 2 ವಿಲ್ ಬಿ 3. ಎರಡು ಕೂಡ 3 ಆಗಿರೋದ್ರಿಂದ ಚಿಕ್ಕ ವ್ಯಾಲ್ಯೂ 3ನೇ. ಸೊ ಅದು ಆಲ್ರೆಡಿ ಇರೋದ್ರಿಂದ ಏನು ಚೇಂಜಸ್ ಮಾಡಂಗಿಲ್ಲ. ನೆಕ್ಸ್ಟ್ ಡಿ ಕಾಮ ಸಿ, ಡಿದು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ 2 ಪ್ಲಸ್ ಡಿ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು 6 ಮಸ್ಟ್ ಬಿ ಲೆಸ್ ದೆನ್ ಸಿದು ಇನಿಷಿಯಲ್ ಕಾಸ್ಟ್ 5. 6 ಪ್ಲಸ್ 2 ಎಷ್ಟಾಗುತ್ತೆ 8. 8 ಮತ್ತೆ 5 ಅಲ್ಲಿ ಯಾವ್ದು ಚಿಕ್ಕದು 5. ಸೊ 5 ಅದೇ ರೀತಿ ಉಳ್ಕೊಳ್ಳಿ, ಏನು ಚೇಂಜಸ್ ಮಾಡಬೇಡಿ. ಇವಾಗ ಮೊದಲನೇ ಇಟಿರೇಷನ್ ಆಯ್ತು. ನೆಕ್ಸ್ಟ್ ಎರಡನೇ ಇಟಿರೇಷನ್ಗೆ ಹೋಗೋಣ. ಇಟಿರೇಷನ್ ನಂಬರ್ 2. ಈಗ ಮೊದಲಿಂದ ಶುರು ಮಾಡಿ. ಎ ಕಾಮ ಸಿ. ಸೊ ಎದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 0 ಪ್ಲಸ್ ಎ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು 5 ಮಸ್ಟ್ ಬಿ ಲೆಸ್ ದೆನ್ ಸಿದು ಇವಾಗ ಅಪ್ಡೇಟೆಡ್ ವ್ಯಾಲ್ಯೂ ಏನಿದೆ 5 ಇದೆ. ಸೊ 0 ಪ್ಲಸ್ 5 ವಿಲ್ ಬಿ 5. 5 ಮತ್ತೆ 5 ಎರಡು ಕೂಡ ಈಕ್ವಲ್ ಆಗಿರೋದ್ರಿಂದ 5 ಅದೇ ರೀತಿ ಉಳ್ಕೊಳ್ಳಿ, ಏನು ಚೇಂಜಸ್ ಮಾಡಂಗಿಲ್ಲ. ಎ ಇಂದ ಬಿ ಗೆ ನೆಕ್ಸ್ಟ್ ನೋಡು. ನೆಕ್ಸ್ಟ್ ಎಡ್ಜು ಎ ಇಂದ ಬಿ ಗೆ. ಎದು ಇನಿಷಿಯಲ್ ವ್ಯಾಲ್ಯೂ 0 ಪ್ಲಸ್ ಎ ಇಂದ ಬಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು 3 ಮಸ್ಟ್ ಬಿ ಲೆಸ್ ದೆನ್ ಬಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 3. 0 ಪ್ಲಸ್ 3 ವಿಲ್ ಬಿ 3. 3 ಮತ್ತೆ 3 ಅಲ್ಲಿ ಎರಡು ಕೂಡ ಈಕ್ವಲ್ ಆಗಿರೋದ್ರಿಂದ 3 ಅದೇ ರೀತಿ ಉಳ್ಕೊಳ್ಳಿ. ನೆಕ್ಸ್ಟ್ ಬಿ ಕಾಮ ಡಿ, ಬಿ ಇಂದ ಡಿ ಗೆ. ಬಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 3 ಪ್ಲಸ್ ಬಿ ಇಂದ ಡಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು -1 ಮಸ್ಟ್ ಬಿ ಲೆಸ್ ದೆನ್ ಡಿದು ಇವಾಗ ಅಪ್ಡೇಟೆಡ್ ವ್ಯಾಲ್ಯೂ ಏನಿದೆ 2. 3 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. 3 - 1 ವಿಲ್ ಬಿ 2. ಸೊ ಎರಡು ಕೂಡ ಸೇಮ್ ಆಗಿರೋದ್ರಿಂದ ಅದು ಅದೇ ರೀತಿ ಉಳ್ಕೊಳ್ಳಿ. ನೆಕ್ಸ್ಟ್ ಸಿ ಕಾಮ ಬಿ, ಸಿ ಇಂದ ಬಿ ಗೆ. ಸಿ ಇದು ಇನಿಷಿಯಲ್ ಕಾಸ್ಟ್ ಎಷ್ಟಿದೆ 5 ಪ್ಲಸ್ ಸಿ ಇಂದ ಬಿ ಗೆ ಬರೋದಕ್ಕೆ ಕಾಸ್ಟ್ ಎಷ್ಟು -2 ಮಸ್ಟ್ ಬಿ ಲೆಸ್ ದೆನ್ ಬಿದು ವ್ಯಾಲ್ಯೂ ಏನಿದೆ 3. ಸೊ 5 ಪ್ಲಸ್ ಇಂಟು ಮೈನಸ್ ಮೈನಸ್ 5 - 2 ವಿಲ್ ಬಿ 3. 3 ಮತ್ತೆ 3 ಎರಡು ಕೂಡ ಸೇಮ್ ಇರೋದ್ರಿಂದ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. 3 ಅದೇ ರೀತಿ ಇರಲಿ. ನೆಕ್ಸ್ಟ್ ಡಿ ಕಾಮ ಸಿ, ಡಿ ಇಲ್ಲಿದೆ. ಸೊ ಡಿದು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ 2 ಪ್ಲಸ್ ಡಿ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು 6 ಮಸ್ಟ್ ಬಿ ಲೆಸ್ ದೆನ್ ಕಾಸ್ಟ್ ಆಫ್ ಸಿ ಏನಿದೆ 5. ಸೊ 6 ಪ್ಲಸ್ 2 ಏನಾಗುತ್ತೆ 8. 8 ಮತ್ತೆ 5 ಅಲ್ಲಿ ಯಾವ್ದು ಚಿಕ್ಕದು, ಸೊ 5 ಚಿಕ್ಕದು. ಸೊ ಇಲ್ಲಿ ನಮ್ಮ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ಯಾಕೆ ಪ್ರೋಸೆಸ್ ಸ್ಟಾಪ್ ಆಯಿತು? ನಾನು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ 3 ಅಂತ ಹೇಳಿದ್ದೆ, ಬಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಕ್ಕೆ ಸ್ಟಾಪ್ ಮಾಡಿದೆ ನೋಡಿ. ನಾವು ಈ ಒಂದು ಸೆಕೆಂಡ್ ಇಟಿರೇಷನ್ ಅಲ್ಲಿ ಏನಾದರೂ ವ್ಯಾಲ್ಯೂಗಳನ್ನ ಚೇಂಜ್ ಮಾಡಿದ್ವಾ? ಏನೂ ವ್ಯಾಲ್ಯೂಗಳನ್ನ ನಾವು ಚೇಂಜೇ ಮಾಡಿಲ್ಲ. ಯಾಕೆ? ಏನು ಪ್ರೀವಿಯಸ್ ವ್ಯಾಲ್ಯೂಗಳಿದ್ದು ಅದನ್ನೇ ಉಳಿಸ್ಕೊಂಡಿದ್ದೀವಿ ನೋಡಿ. 5 = 5, 3 = 3, 2 = 2, 2 = 2, 3 = 3. ನೆಕ್ಸ್ಟ್ ಚಿಕ್ಕದಿದ್ದು 5 ಆಲ್ರೆಡಿ ಫಸ್ಟ್ ಇಟರೇಷನ್ ನಲ್ಲೇ ಬಂತು. ಯಾವಾಗ ಫಸ್ಟ್ ಇಟರೇಷನ್ ಮತ್ತೆ ಸೆಕೆಂಡ್ ಇಟರೇಷನ್ ಎರಡೂ ಕೂಡ ಸೇಮ್ ಇರ್ತವೆ, ಅಂದ್ರೆ ನೀವು ಮಾಡ್ತಿರುವಂತಹ ಇಟರೇಷನ್ಗಿನ್ನ ನೀವು ಹೊಸದಾಗಿ ಮಾಡಿರುವಂತ ಇಟರೇಷನ್ ಮತ್ತೆ ಅದರ ಪ್ರೀವಿಯಸ್ ಇಟರೇಷನ್ ಎರಡೂ ಕೂಡ ಸೇಮ್ ಇರ್ತವೆ, ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅರ್ಥ. ಮುಂದೆ ಹೋಗೋದು ವೇಸ್ಟ್. ಸೊ ಅಲ್ಲೇ ಪ್ರೋಸೆಸ್ ಅನ್ನ ಸ್ಟಾಪ್ ಮಾಡಬೇಕು. ಏನಕ್ಕೆ ಸ್ಟಾಪ್ ಮಾಡಬೇಕು?
ಪ್ರೀವಿಯಸ್ ಸ್ಟೆಪ್ ಅಲ್ಲೂ ಕೂಡ ಇದೇ ವ್ಯಾಲ್ಯೂಸ್ ಗಳಿದ್ದು 0 5 3 2. ಈ ಸ್ಟೆಪ್ ಅಲ್ಲೂ ಕೂಡ ಇಟರೇಷನ್ ಅಲ್ಲೂ ಕೂಡ ಏನಾಯ್ತು 0 5 3 2 ಇರೋದ್ರಿಂದ ಪ್ರೋಸೆಸ್ ಅನ್ನ ಸ್ಟಾಪ್ ಮಾಡಬೇಕು. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ ಇದೇ ಬೆಲ್ಮನ್ ಫೋರ್ಡ್ ಅಲ್ಗಾರಿದಮ್ ಮೇಲೆ. ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಅವುಗಳನ್ನು ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.